ಕುಮಾರಸ್ವಾಮಿ ಅವರ ಬಾಯಲ್ಲೇ ಅವರ ಭಾಷಣದಲ್ಲೇ ನಾವು ಕೇಳಬೇಕಾಗುತ್ತೆ. ನಾನು 2-3 ವಿಚಾರಗಳನ್ನ ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಹೆಸರಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ದಲಿತರಿಗೋಸ್ಕರ SC/ST ಜನಾಂಗಕ್ಕೋಸ್ಕರ ಮೀಸಲಿಟ್ಟಿರುವಂತಹ ಹಣ ಅಂದ್ರೆ SC/ST ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಕೊಡೋದಕ್ಕೆ, ಜೊತೆಯಲ್ಲಿ ಯಾವುದಾದ್ರೂ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಒಂದು ವಾಹನ ಖರೀದಿ, ಅಂಗಡಿ ಮುಂಗಟ್ಟುಗಳು ಮಾಡಬೇಕು, ಅಥವಾ ಭೂಮಿ ಇಲ್ಲದಿರುವಂತಹ ದಲಿತರಿಗೆ ಭೂಮಿಯನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ SC/ST ಜನಾಂಗದ ಏಳಿಗೆಗೆ ಇವತ್ತು ಮೀಸಲಿಟ್ಟಿರುವಂತಹ ಹಣವನ್ನ ದುರುಪಯೋಗ ಮಾಡಿಕೊಂಡು ಕಳೆದ 2 ಬಜೆಟ್ ಅಲ್ಲಿ ಕೂಡ 25,000 ಕೋಟಿ ಹಣವನ್ನ ದುರುಪಯೋಗ ಮಾಡಿಕೊಂಡು ಈ ಬಾರಿ ನಾಡಿದ್ದು ಇವತ್ತು ಅವರೇನು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಮತ್ತೆ 14,000 ಕೋಟಿ ಅಂದ್ರೆ 39,000 ಕೋಟಿ ಹೆಚ್ಚು ಕಡಿಮೆ 40,000 ಕೋಟಿ ಹಣವನ್ನ ಇವತ್ತು ನನ್ನ SC/ST ಅಣ್ಣ ತಮ್ಮಂದ್ರಿಗೋಸ್ಕರ ಮೀಸಲಿಟ್ಟಿರುವಂತಹ ಹಣವನ್ನ ದುರುಪಯೋಗ ಮಾಡಿಕೊಳ್ತಾ ಇರುವಂತಹ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳ್ತಾ, ನನಗೆ ಅನ್ಸೋ ಮಟ್ಟಿಗೆ ಅವ್ರು ಮಾಡ್ಕೊಂಡಿರುವಂತಹ ಒಂದು ಪಾಪ. ಇವತ್ತು ನಮ್ಮ ದಲಿತರ ಏಳಿಗೆಗಾಗಿ ಇವತ್ತು ಮೀಸಲಿಟ್ಟಿರುವ ಹಣವನ್ನ ದುರುಪಯೋಗ ಮಾಡಿಕೊಂಡು ಅವರು ಪಾಪದ ಕೂಡ ತುಂಬಿ, ನನಗನ್ಸೋ ಮಟ್ಟಿಗೆ ಕೆಲವೇ ದಿನಗಳಲ್ಲಿ ಅವರು ಬೆಲೆ ನಿಂತಷ್ಟೇ ಅವರು ಎಣಿಸ್ಕೋಬೇಕಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೈಗೊಳ್ಳೋದಕ್ಕೆ. ಖಂಡಿತವಾಗ್ಲೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮುಂದೆ ಬರೆಯೋದಕ್ಕೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವರು ಯೋಗ್ಯರಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಇನ್ನ ಉಳಿದಿರುವಂತ ವಿಚಾರಗಳೆಲ್ಲದನ್ನು ಕೂಡ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅಣ್ಣನವರು ವಿವರವಾಗಿ ಅವರು ಹೇಳ್ತಾರೆ. ಅವ್ರ ಮಾತನ್ನ ನಾವು ತುಂಬಾ ಒಂದು ಶ್ರದ್ಧೆಯಿಂದ ನಾವು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ SC/ST ಜನಾಂಗದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಮನೆಗಳಿಗೂ ಕೂಡ ಹೋಗಿ ಅವರಿಗೆ ತಿಳುವಳಿಕೆ ಆಗುವಂತ ಒಂದು ರೀತಿಯಲ್ಲಿ ಇವತ್ತು ಏನು ಸುಳ್ಳು ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಯಾವಾಗ ಎಲೆಕ್ಷನ್ ಬರುತ್ತೆ ಆ ಟೈಮ್ನಲ್ಲಿ ಗ್ಯಾರಂಟಿ ಹಣ ನಮ್ಮ ಅಕ್ಕ ತಂಗಿರ ಅಕೌಂಟ್ಗೆ ಹಾಕೋದು, ಓಟ್ ತಗೊಳ್ಳುವಂಥದ್ದು, ಈ ರೀತಿ ಅವ್ರು ಏನು ಮೋಸ ಮಾಡ್ತಾ ಇದ್ದಾರೆ ನಮ್ಮ SC/ST ಜನಾಂಗಕ್ಕೆ ಆಗ್ತಾ ಇರುವಂತ ದ್ರೋಹದ ಬಗ್ಗೆ ನಾವೆಲ್ಲರೂ ಕೂಡ ಮನೆಗೆ ಕೂಡ ನಾವು ಹೋಗಿ ಜನರಿಗೆ ನಾವು ತಿಳುವಳಿಕೆಯನ್ನ ಹೇಳುವುದ್ರ ಮೂಲಕ ಜನಗಳಲ್ಲಿ ಒಂದು ಜನಾಂದೋಲನವನ್ನ ತಗೊಂಡು ಬರೋದ್ರ ಮೂಲಕ ಈ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಇವತ್ತು ನಮ್ಮ ಅಣ್ಣನವರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮೆಲ್ಲರೂ ಕೂಡ ಒಂದು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಕ್ತಾಯ. ಏನು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಸೇರಿದ್ದಾರೆ. ಪ್ರಮುಖವಾಗಿ ಇವತ್ತೇನು ನಾವು SC/ST ಹಣ ದುರ್ಬಳಕೆಯ ಒಂದು ಹೋರಾಟದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸುಮಾರು 35,000 ರಿಂದ 40,000 ಕೋಟಿ ಏನು SC/ST ಜನಾಂಗಕ್ಕೆ ಸೇರಬೇಕಾಗಿದ್ದಂತ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಯಾವುದೇ ಒಂದು ಹಳ್ಳಿಯಲ್ಲಿ ಹೋದ್ರೆ ಕೂಡ ಅಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಯಾವೇ SC/ST ಗ್ರಾಂಟ್ಗಳಿಗೆ ರೋಡ್ ಇಲ್ಲ. ಇವತ್ತು ಏನ್ ದಲಿತರಿಗೆ ಸೇರ್ಬೇಕಾಗಿದ್ದಂತ ಯಾವುದೇ ಒಂದು ಗ್ರಾಂಟ್ ದಲಿತರಿಗೆ ಸೇರ್ತಾ ಇಲ್ಲ. ಯಾಕಂದ್ರೆ ದಲಿತ ವಿರೋಧಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಎಲ್ಲಿ ನೋಡಿದ್ರೆ ಕೂಡ ಯಾವುದೇ ರೀತಿಯ ಸುಮಾರು ಹಳ್ಳಿಗಳು ಹೋದ್ರೆ ಕೂಡ ಎಲ್ಲಿ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. SC/ST ಜನಾಂಗಕ್ಕಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಈ ಒಂದು ಹೋರಾಟ ನಮ್ಮ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ. ವಿಧಾನ ಪರಿಷತ್ ಸದಸ್ಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 2 ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿವಿಧ ರೀತಿಯಲ್ಲಿ ಅನ್ಯಾಯವನ್ನು ಮಾಡ್ತಾ ಬರ್ತಕ್ಕಂಥದ್ದನ್ನು ನಾವೆಲ್ಲ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನ ನಾವು ನೋಡ್ತಾ ಇದ್ದೀವಿ. ಇವನ್ನೆಲ್ಲ ರಾಜ್ಯದುದ್ದಕ್ಕೂ ಕೂಡ ಶೋಷಿತ ಸಮುದಾಯದ ಜನ ಇವತ್ತು ನಮಗೆ ನ್ಯಾಯಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೊಡಬೇಕು ಅಂತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲ ಕೇಳ್ತಾ ಇದ್ರು ಕೂಡ ಈ ರಾಜ್ಯ ಸರ್ಕಾರ ತನ್ನದೇ ಆದ ನಿರ್ಧಾರದಲ್ಲಿ ಇವತ್ತು ಶೋಷಿತ ಸಮುದಾಯಕ್ಕೆ ಏನು ಅನುಕೂಲ ಆಗ್ತಕ್ಕಂಥ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸದಲ್ಲದೆ ಲಪ್ಟಾಯಿಸ್ತಕ್ಕಂಥ ಕೆಲಸನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬರುತ್ತೆ. ಇವತ್ತು
ಇವತ್ತು ಇಡೀ ಶೋಷಿತ ಸಮುದಾಯಕ್ಕೆ ಎಂತ ಅನ್ಯಾಯ ಮಾಡಿದೆ ಅಂತಂದ್ರೆ, ಬಹುತೇಕ ಭಾರತ ದೇಶದ ಯಾವುದೇ ರಾಜ್ಯಗಳಲ್ಲೂ ಕೂಡ ಏಕಾಏಕಿ 200 ಕೋಟಿ ಹಣವನ್ನ ಡ್ರಾ ಮಾಡುವ ಮುಖಾಂತರ ದುರ್ಬಳಕೆಯನ್ನ ಮಾಡಿ ವಿಶೇಷವಾಗಿ ಶೋಷಿತ ಸಮುದಾಯಕ್ಕೆ ಅನ್ಯಾಯವನ್ನ ಎಸಗಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ. ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕವಾಗಿ ನಾವು ತಿಳಿಯಿರ್ತಕ್ಕಂಥ ಕೆಲಸ ಮಾಡಬೇಕು. ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸ ಮಾಡಬೇಕು. ಈ ಸರ್ಕಾರವನ್ನ ಎಲ್ಲಿವರೆಗೂ ನಾವು ಕಿತ್ತು ಒಗೆದಿಲ್ಲ ಅಲ್ಲಿವರೆಗೂ ಕೂಡ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವತ್ತು ಇಡೀ ರಾಜ್ಯ ಸಮಿತಿ ಕರೆ ಕೊಟ್ಟಿದೆ. ಜಿಲ್ಲೆಯ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ಸ್ಥಳೀಯ ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ. ಇವತ್ತು ಈ ಮುಖಾಂತರ ಈ ಭ್ರಷ್ಟ ವ್ಯವಸ್ಥೆಯನ್ನ ಕೈಗೊಳ್ಳತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇವತ್ತು ಮಾಧ್ಯಮದ ಬಂದಾಗ ಏನೆಲ್ಲ ಹೇಳ್ತಾರೆ, ನೀವು ಅದನ್ನ ಮಾಡಿದ್ದೀವಿ ಇದನ್ನ ಮಾಡಿದ್ದೀವಿ. ಇವತ್ತು ಅದಕ್ಕಿಂತ ಹಿಂದೆ ಏನ್ ಮಾಡ್ತಾ ಇರೋದಂತಂದ್ರೆ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಉಳಿವೆ ಮಾಡ್ತಕ್ಕಂಥ ಅತ್ಯಂತ ದುಷ್ಟ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಂತಹ ಸರ್ಕಾರ ತೊಡಗಬೇಕಾದ್ರೆ ಮತ್ತೊಮ್ಮೆ ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆ ಕನಕಮ್ಮನ ಆಶೀರ್ವಾದದಿಂದ ಒಂದು ಹೊಸ ಶಕ್ತಿಯನ್ನ ತಾಳಬೇಕು. ಇಲ್ಲಿ ಏನೇ ನಮ್ಮ ಎಲ್ಲರನ್ನ ಅಣ್ಣವರು ಕರೆದುಕೊಂಡು ಹೋಗ್ತಾರೆ. ಪುನಃ ಬಹುತೇಕ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಗಳಿಸಿಕೊಡುವಲ್ಲಿ ಜನಾರ್ದನ್ ರೆಡ್ಡಿ ಅವರ ಒಂದು ಮುನ್ನೋಟವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.
ನಮ್ಮ ಹೋರಾಟ ಏನು ಅಂತಕ್ಕಂಥದ್ದನ್ನ ಯಾತಕ್ಕೆ ಬೇಕಿತ್ತು ಪ್ರಶ್ನೆ. 2 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು 60 ಗ್ಯಾರಂಟಿಗಳಿದೆ ಮ್ಯಾನಿಫೆಸ್ಟೋದಲ್ಲಿ. ಪ್ರಥಮವಾಗಿ 5 ಗ್ಯಾರಂಟಿ ಅಂತ ಹೇಳಿದ್ರು. 5 ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿ ಜನರಿಗೆ ಆಸೆ ಹುಟ್ಟಿಸಿದ್ದಕ್ಕೆ ಪಾಪ ಜನ ವೋಟ್ ಹಾಕಿದ್ರು, ಸರ್ಕಾರವು ಬಂತು. ಈಗೇನ್ ಮಾಡಬೇಕು? ಕೊಟ್ಟ ಮಾತಿನಂತೆ ನಡಿಬೇಕು. ಆದ್ರೆ ಮಾತಿನಲ್ಲಿ ಹೇಳ್ತಾರೆ, ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ ಅಂತ. ನಡೆದಿದ್ದು ಇಲ್ಲ, ನುಡಿದಿದ್ದು ಇಲ್ಲ. 5 ಗ್ಯಾರಂಟಿಗಳು. ಯೋಚನೆ ಮಾಡಿ, ಪರಿಶಿಷ್ಟ ಜಾತಿ ವರ್ಗಗಳಿಗೆ 75 ಯೂನಿಟ್ ಕರೆಂಟು ನಮ್ಮ ಸರ್ಕಾರ ಇರುವಾಗಲೇ ಫ್ರೀಯಾಗಿ ಕೊಟ್ಬಿಟ್ಟಿದ್ವಿ. ನೀವು ಕರೆಂಟ್ ಕೊಡ್ತೀನಿ ಅಂದ್ರಲ್ಲ ದಲಿತರಿಗೆ, ಎಲ್ಲಿ ಕೊಟ್ರಪ್ಪ? ನಾವು ಕೊಟ್ಟು ಆವಾಗಿತ್ತು. ಆದ್ರೆ ನೀವು ಆಶ್ವಾಸನೆ ಕೊಟ್ಟು ಇವತ್ತು ನಮಗಿಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ನೀವು ವಿದ್ಯುತ್ ಶಕ್ತಿಗೆ ಹಣ ತಗೊಂಡು ನುಂಗಿದ್ದೀರಿ. ಒಂದನೇ ತಪ್ಪು. ಎರಡನೇದು, ಹೆಣ್ಮಕ್ಳು ಬಸ್ನಲ್ಲಿ ಫ್ರೀಯಾಗಿ ಹೋಗ್ಬೋದು. ಎಲ್ಲಿಗೆ ಬೇಕು ಅಂತಂದ್ರೆ ಹೇಳ್ತೀನಿ, ತಿರುಪತಿಗೂ ಫ್ರೀ, ಮಹಾರಾಷ್ಟ್ರಕ್ಕೆ ಹೋದ್ರೆ ಫ್ರೀ, ತಮಿಳುನಾಡಿಗೆ ಹೋದ್ರೆ ಫ್ರೀ ಅಂದ್ರಿ. ಕೊನೆಯಲ್ಲಿ ಏನ್ ಹೇಳಿದ್ರೆ, ಈ ಬಾರ್ಡರ್ ಬಿಟ್ಟು ಆಚೆ ಹೋಗಂಗಿಲ್ಲ ಅಂದ್ರೆ ಬಾರ್ಡರಲ್ಲೇ ನಿಲ್ಲಿಸಿದ್ರಿ. ಆದ್ರೆ ಎಸಿ ಬಸ್ ಅಲ್ಲಿ ಹೋಗಂಗಿಲ್ಲ ಅಂದ್ರಿ. ಮೊದ್ಲಾಕಲಿಲ್ಲ, ಹೋಗ್ಲಪ್ಪ. ಆ ಕೆಂಪು ಬಸ್ ಸೀಟ್ಗಳು ಕಿತ್ತಾಗಿರ್ತವೆ, ಕೂತ್ಕೊಳ್ಳಕ್ಕೆ ಆಗಲ್ಲ, ಸೀಟ್ಗಳು ಸಿಗದೇ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಕಿಟಕಿಯಲ್ಲೆಲ್ಲ ಹತ್ತುತ್ತಾರೆ. ಪಾಪ ಕಿಟಕಿಗಳಿಂದಲೂ ಹತ್ತುತ್ತಾರೆ. ಫ್ರೀ ಕೊಡೋದಕ್ಕೆ ಮುಂಚೆ ಅವರೆಲ್ಲ ಡೋರಲ್ಲೇ ಹತ್ತುತ್ತಿದ್ರು. ನೀವು ಫ್ರೀ ಅಂದ ತಕ್ಷಣ ಕಿಟಕಿಗಳೆಲ್ಲ ಹತ್ತಿದ್ರು. ಪಾಪ ಇಂಥ ಅನ್ಯಾಯ ಮಾಡಿದ್ರೆ ಅವ್ರಿಗೆ. ಆದ್ರೆ ಹೋಗ್ಲಿ ಬಿಡಿ, ಸಂತೋಷ ಕೊಟ್ಟಿದ್ದೆ. ನನ್ಗೆ ಹೇಳ್ರಿ, ಎಷ್ಟು ಜನ ದಲಿತ ಹೆಣ್ಣು ಮಕ್ಕಳು ನಿಮ್ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ? ಲಿಸ್ಟ್ ಕೊಡಪ್ಪ ನೋಡೋಣ ಸಿದ್ದರಾಮಣ್ಣ. ಈಗ ಲಿಸ್ಟ್ ನಿನ್ನ ಹತ್ರ ಇಲ್ಲ, ಲೆಕ್ಕನೇ ಇಲ್ಲ ನಿಮ್ಗೆ. ಆದ್ರೆ ಏನ್ ಮಾಡಿದ್ರಿ? ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಅಮೌಂಟ್ ತೆಗಿಬೇಕು ಎಸ್ಸಿಬಿ ಹಣ ತೆಗೆದುಬಿಟ್ರಿ. ಅದು ಆಯ್ತು. ಒಂದು ಹೇಳ್ತೇನೆ, ನಮ್ಮ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಪ್ರಯಾಣ ಮಾಡೋರು ಬಹಳ ಕಡಿಮೆ. ನೀವು ನೋಡಿ, ಎಸ್ಟಿ ಈ ಭಾಗದಲ್ಲಿ ಎಸ್ಟಿಗಳು ಜಾಸ್ತಿ. ಏನ್ ದಿನ ಹೆಣ್ಣು ಮಕ್ಕಳು ಬಸ್ಸಲ್ಲೇ ಓಡಾಡ್ತಾರ? ಎಸ್ಟಿಗಳು ಬಸ್ಸಲ್ಲೇ ಓಡಾಡ್ತಾರ? ಯಾಕಂದ್ರೆ ಅವ್ರು ಬಡತನ ಇರೋದ್ರಿಂದ ಬೆಳಗ್ಗೆ ಎದ್ದು ಹೊಲಕ್ಕೆ ಗದ್ದೆಗೆ ಕೆಲಸಕ್ಕೆ ಹೋಗ್ತಾರೆ. ಅವರು ದುಡಿದ್ರೆ ಹೊಟ್ಟೆ ಮಾಡುವಲ್ವಾ, ಅದಕ್ಕೆ ಬಸ್ಸಲ್ಲಿ ಓಡಾಡಲ್ಲ. ಆದ್ರೆ ಅವ್ರ ಹೆಸರಿನಲ್ಲಿ ನೀವು ದುಡ್ಡು ಹೊಡೆದು ತಿಂತಾ ಇದ್ದೀರಿ, ಸರಿನಾ? ನೀವು ಮಾಡಿದ್ದು ಮೋಸ ಅಲ್ವಾ, ಅನ್ಯಾಯ ಅಲ್ವಾ? ಇದಾಯ್ತು. 10 ಕೆಜಿ ಅಕ್ಕಿ ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಿ. ಯಾವ ಪಾಟೀಲ್ ಕೊಟ್ರ ಗೊತ್ತೇ ಆಗಿಲ್ಲ ನನಗೆ. ಮುನಿಯಪ್ಪನ ಅಡ್ಡ ಇಟ್ರಿ, KH ಮುನಿಯಪ್ಪನ. ಪಾಪ ಮನುಷ್ಯ ಏನ್ ಮಾಡ್ತಾನ? 10 ಕೆಜಿ ಅಂದ್ರಿ. ಇವತ್ತು ಕೂಡ ಮೋದಿ ಕೊಡ್ತಾ ಇರೋ 5 ಕೆಜಿಗೆ ಕೊಡ್ತಾ ಇರೋದು ಮೋದಿ ಅಕ್ಕಿ. ಅದು ಸಿದ್ದರಾಮಯ್ಯ ಅಕ್ಕಿ ಎಲ್ಲಪ್ಪ ನಾವು ಕೇಳ್ತೀವಿ. ತಿಂಗಳಿಗೆ 170 ರೂಪಾಯಿ ಕೊಡ್ತೀವಿ ಅಂದ್ರೆ ನಮ್ಮೂರಲ್ಲಿ ಒಂದು ಊಟಕ್ಕೆ ಬರಲ್ಲ. ಹೋಟ್ಲಲ್ಲಿ ಕರೆಕ್ಟ್ ಒಳ್ಳೆ ಊಟ ಮಾಡಿದ್ರೆ 170 ರೂಪಾಯಿ ಆಗತ್ರಿ. ಒಂದು ದಿನಕ್ಕೆ ನಮ್ ಜನ 170 ರೂಪಾಯಿ ಖರ್ಚು ಮಾಡೋಕೆ ಆಗ್ತದೆ ನಮ್ಮವ್ರಿಗೆ. ನೀವು ಒಂದು ತಿಂಗಳಿಗೆ 170 ಕಾಯ್ಕೊಂಡಿರ್ಬೇಕು. ತರ ಇವ್ರ ಹತ್ರ
ಈ ರೀತಿ ಅವ್ರದ್ದು ಅನ್ಯಾಯ ಮಾಡಿದ್ರು. ಈಗ ಏನ್ ಮಾಡ್ತಾವ್ರೆ ಅಂದ್ರೆ ಕಾರ್ಡ್ಗಳೆಲ್ಲ ಚೇಂಜ್ ಮಾಡ್ಬಿಟ್ಟವ್ರೆ. ಮರ್ತೋಗೋದಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.